ಓ ಪ್ರಿಯಾ, ಏನು ಈ ಕಡೆ ಬರ್ತಾ ಇದೀಯಾ? ಇವನ್ ಸಮಾಚಾರ? ನಿಮ್ಮ ಅತ್ತೆ ಏನ್ ಕಾಣ್ತಾನಿಲ್ಲ ಈ ನಡುವೆ. ಯಾವಾಗ ಕಿರಿಕ್ 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 ಮಾಡ್ತಾನೆ ಇರೋಳು, ಇವಾಗೆಲ್ಲಮ್ಮ ಕಾಣ್ತಾನೆ ಇಲ್ಲ. ಅಯ್ಯೋ ನಮ್ಮ ಅತ್ತೆ ಅದೇ ಬಂದೈತಲ್ಲ ನಮ್ಮ ಚಿಕ್ಕತ್ತೆ ಮೇಲೆ ಮುನಿಸ್ಕೊಂಡು ಹೋಗ್ಬಿಟ್ಟಾಯ್ ಸುಮ್ಕೆನಿಯ. ಅದಕ್ಕೆ ಇವಾಗ ಸುಮ್ಕೆನಿಯ. ನನಗೂ ಬೇಜಾರಾಯ್ತಿತ್ತು ಮನೆಗೆ. ನನ್ನ ನಾದ್ನಿ ಅವಳಲ್ಲ ನೇತ್ರಿ ಮೇಲೆ ಒಂದು ಚಿಕ್ಕದು ಫಿಟ್ಟಿಂಗ್ ಇಕ್ಬಿಟ್ಟೋಗನಿ ಅಂತ ಗೊತ್ತಾ ಇದ್ದೀನಿ. ಅಲ್ಲ ಮನೆಗೆ ಬಂದ್ಬಿಟ್ಟು ಯಾವ ದೌಲತ್ತ ಕೇಳ್ತಾಳೆ ಗೊತ್ತಾ, 2 ಲಕ್ಷ. ಇನ್ನೊಂದು ಕಿತ ಮನೆಗೆ ಬಂದ್ಬಿಟ್ಟು ಸುಳ್ಳು ಹೇಳ್ಕೊಡ್ದು ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮಂತಕ್ಕೆ ಏನಿಯ ಗೊತ್ತಾ ಇದ್ದೆ. ನಮ್ಮಂತಕ್ಕೇನೆ ಏನಕ್ಕೆ ನಮ್ಮ ಮನೆನಾಗ ಇರ್ಲಿಲ್ಲಪ್ಪ ಅವಳು. ಎಲ್ಲೋ ಹೋಗಿ ಅಲ್ಲಿತ್ತವ್ರು ಬೆಳಗ್ಗೆಯಿಂದ ಕಾರ್ ತಗೊಬತ್ತೀನಿ ಅಂತ ಹೇಳ್ಬಿಟ್ಟು ಪೂರಾ ಬಿಲ್ಡಪ್ ಕೊಟ್ಬಿಟ್ಟವಳೆ. ಕಾರ್ ತಗೊಬಿಡ್ಬತ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಶಾನೆ ಬಿಲ್ಡಪ್ ಕೊಟ್ಬಿಟ್ಟವಳೆ. ಅದು ಏನು ಮಾಡ್ತಾವಳೆ ಏನು ಕತೆಯೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಊರು ತುಂಬ ಅಡ್ಡ ಆಡ್ಕೊಂಡು ಎಲ್ಲಿ ಕುಂತವಳೋ ಏನು ಕತೆಯೋ. ಅದಕ್ಕೆ ಅಲ್ವಾ ನಾನು ಸರಿಯಾಗಿ ಫಿಟ್ಟಿಂಗಿಗೆ ಬರ್ತಿರೋದು. ಬಾ ನಿಮ್ಮ ಅತ್ತೆಗೂ ಸೇರ್ಬಿಟ್ಟು ಸರಿಯಾಗಿ ಒಂದು ನಿಮ್ಮ ಅತ್ತೆನೇ ಹೋಗಿಬೇಕು. ಅವಳು ನುಗ್ಗಿಸ್ಲಿಲ್ಲ ಅಂದರೆ ಕೇಳು. ಅಲ್ಲ ಕಣಕ್ಕ ಆ ಕಡೆ ಹೋಯ್ತಾಳೆ ಈ ಕಡೆ ಬರ್ತಾಳೆ, ನನಗೂ ಆಸ್ತಿನಾಗ ಪಾಲ ಕೊಡ್ರಿ ಅಂತಾಳೆ. ಸರಿ ಕೊಡನಿ. ಆ ಕಡೆಗೆ ಹೋಯ್ತಾಳೆ ಈ ಕಡೆಗೆ ಬರ್ತಾಳೆ, ನನಗೆ ಕಾಸಬೇಕು ಅಂತಾಳೆ. ಅಲ್ಲ ಕಣಕ್ಕ ಸೇಮ್ ಅವ್ರು ಅಮ್ಮನಂಗೆ ನಿನಗೆ ಎಲ್ಲ ಒಂದೇ ಕಿತ ಖರ್ಚು ಮಾಡ್ಕೊಂಡು ಕುಂತ್ಕೊಬಿಟ್ರೆ ಎಲ್ಲಿಂದ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಮಾಡೋಕ್ಕಾಯ್ತದ. ನೀನೇ ಹೇಳಕ್ಕ ನೀನೇನಿಯ ಏನಾರ ಇದಾಯ್ತದ ಉದ್ದಾರಾಗಿದ್ದಾರ ಆಯ್ತೀವ ನಾವು ಹೇಳು. ನನ್ನ ಪ್ರಕಾರ ಕಾರ್ ತಗೊಳಕ್ಕೆಲ್ಲ ಕಾಸಿಲ್ಲ ಅನ್ನಿಸ್ತದೆ. ಕಾರ್ ತಗೊಂಡ್ಬಿಟ್ಟು ಬರೋಕ್ಕೆ ಅದಕ್ಕೆ ನನಗೆ ಇಷ್ಟೆಲ್ಲವೇ ನಾಟಕ ಆಡ್ತಿರೋದು. ಹಂಗೆಲ್ಲ ತರುಳಾಗಿದ್ದರೆ ಯಾವಾಗೋ ತಂದುಬಿಟ್ಟಿರೋಳು. ಕಾರ್ನ ಏನೋ ಪ್ರಾಬ್ಲಮ್ ಆಗೈತಿ ಅನ್ನಿಸ್ತದೆ. ನಾನು ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದೇಳು. ನಾನಂತೂ ಬಿಡ್ಲೇ ಇಲ್ಲ. ಸರಿಯಾಗಿ ನೀನು ಫಿಟ್ಟಿಂಗ್ ಇಕ್ಕಿದೆ. ನಮ್ಮನ್ನ ಆಡಾಡ್ಕೊಂಡು ಹೋಗೋದು ಹೆಂಗೇಳು, ಅದಕ್ಕೆ ಇರಲಿ ಅಂತ ಫಿಟ್ಟಿಂಗ್ ಇಕ್ಕಿದೆ. ಬಾಬಾ ನಮ್ಮ ಅತ್ತೆಗೂ ಚೆನ್ನಾಗಿ ಇಕ್ಕು ಫಿಟ್ಟಿಂಗ್ ಉಗಿಸ್ಕೊಂಡ್ಲಿ. ಕುಂತ್ರು ಉರ್ಕೊತಾಳೆ, ನಿಂತರು ಉರ್ಕೊಂತಾಳೆ, ಏನು ಮಾಡಿದ್ರು ಉರ್ಕೊತಾಳೆ. ನಾನು ಕಂಡ್ರೇನೇ ಉರ್ಕೊಂತಾಳಮ್ಮ. ಅದು ಏನು ಕತೆನ ಏನೋ ನಿಮ್ಮಳು. ಹಂಗೇನೆ ನೀ ಬಾ ಬರೀ ಉರ್ಕೊಳ್ಳೋದೇನೆ ಕೆಲಸ. ಅವಳಿಗೂ ಮಾಡಕ್ಕೆ ಇನ್ನೇನು ಕ್ಯಾಮೆ. ಸರಿ ನೋಡಿ ಅಕ್ಕ, ನಿಮ್ಮ ಅತ್ತೆಗೆ ಹೇಳ್ತೀನಿ ಬಿಡಕ್ಕಿಲ್ಲ. ನಿನ್ಗೇನು ಗೊತ್ತಿಲ್ಲ ನಂಗೆ ನಿಂತ್ಕ. ನನಗೆ ಹಂಗೆ ಹೇಳ್ಬೇಕು ಅಂತ ಹಂಗೆ ಸಂದಾಗ ಗೊತ್ತು ಹೇಳ್ತೀನಿ. ಸರಿ ಆಯ್ತು ಬಾ. ಅಯ್ಯಯ್ಯೋ ಎಂಥ ಫ್ಯಾಮಿಲಿ ಕಣಪ್ಪ. ಇಂಥ ಫ್ಯಾಮಿಲಿನ ನಾನು ಎಲ್ಲೂ ನೋಡಿಲ್ಲ. ಇಂಥದ್ದು ಒಂದು ಫ್ಯಾಮಿಲಿ ಇರ್ತದ ಜೋಗಣೆ ನನಗಂತೂ ಗೊತ್ತೇ ಇಲ್ಲ. ಇಂಥದ್ದು ಒಂದು ಫ್ಯಾಮಿಲಿ ಇರ್ತದೆ. ಹಿಂಗೂ ಎಲ್ಲರೂ ಬೇಜಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ದೇವ್ರಣೆ ನಿಮ್ಮಂಥವ್ರ ಮನೆ ಹೆಣ್ಮಕ್ಳು ಕೊಟ್ಬಿಟ್ರೆ ಅವ್ರ ಕತೆ ಏನಾಗಬೇಕಾಗಿಲ್ಲ ಹೇಳು. ಯಾಕಮ್ಮಿ ಹೆಂಗೈತೆ ಮೊಯ್ಗೆ ಕೊಡಿತೈತೇನು ಮೊಯ್ಗೆ ಏನಾರ? ಯಾಕೆ ಹಿಂಗಾಡ್ತಾ ಇದ್ದೀಗೆ? ಮೊಯ್ ಕಡ್ದೊಳಂಗೆ ಬಂದ್ಬಿಟ್ಟು ಇಲ್ಲಿ ಕಿರ್ಚಾಡ್ಕೊಂಡು ಸುಮ್ಮನಿರಕ್ಕಾಗಿಲ್ವೇ? ಏನು ಮನೆ ಒಳಗಡೆ ಬಂದ್ಬಿಟ್ಟು ಕಿರ್ಚಾಡ್ತಿದ್ದೀಗಲ್ಲ, ಅಂಥದ್ದು ಏನಾಯ್ತು? ಅಂಥದ್ದು ಏನಾಯ್ತಾ? ನಮ್ಮನೆ ಹೆಣ್ಮಗಳು ಈ ಮನೆ ಸೊಸೆ ಆಗೋಳೆ. ಅಲ್ಲ ಅವಳಿಗೆ ಹುಷಾರಿಲ್ಲ ಏನಿಲ್ಲ ಎತ್ತಿಲ್ಲ ಅಂದ್ರೂ ನಿಮಗೆ ನೋಡ್ಕೊಳಕ್ಕೆ ನಿಮಗೆ ಯೋಗ್ಯತೆ ಇಲ್ವಲ್ಲ. ನೀವು ಎಂಥ ಜನ ಇರಬೇಡ. ಯಾಕಮ್ಮಿ ಏನಾಯ್ತು? ಇಷ್ಟು ದಿನ ಬಂದ್ಬಿಟ್ಟು ನಿಮ್ಮ ಅತ್ತೆ ಹೊರ್ಚಾಡೋಳು, ಇವಾಗ ನೀನು ಶುರು ಮಾಡ್ಕೊಬಿಟ್ಟ. ಏನಾಯ್ತು? ಛೇ ನಿಮ್ಮಂಥ ಫ್ಯಾಮಿಲಿ, ನಿಮ್ಮಂಥ ಅತ್ತೆ, ಇಂಥ ಫ್ಯಾಮಿಲಿಗಳಿಗೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದರೆ ಉಳ್ಬಾಳದುಂಟ. ನಿಮ್ಮಂಥ ಫ್ಯಾಮಿಲಿ ದೇವರಣೆಗುನ್ವೆ ಯಾರನ್ವೇ ಇರಬಾರ್ದು. ನಿಮ್ಮಂಥ ಫ್ಯಾಮಿಲಿ ನಿಮ್ಮಿದು ನಿಮ್ಮ ಸವಾಸ ದೇವರಣೆಗುನ್ವೆ ನಮಗಂತೂ ಬೇಡವೇ ಬೇಡ ನಿಮ್ಮ ಸವಾಸ ಅಂತುವೆ. ನಿಮ್ಮ ಅಕ್ಕ ನೋಡಿದ್ರೆ ನಮ್ಗೆ ಬೇಜಾರಾಯ್ತಾಯಿದೆ. ಯಾವುದೇ ಮನೆ ಆಗಲಿ ಕಂಡೋರ್ ಮನೆ ಹೆಣ್ಮಕ್ಳು ಅಂತಂದರೆ ಹಿಂಗೆ ಮಾಡೋದ ಹೇಳು? ಯಾಕೆ ಬೇರೆ ಮನೆ ಹೆಣ್ಮಕ್ಳು ಯಾರೂ ಸರಿ ಚೆನ್ನಾಗಿರಕ್ಕಿಲ್ಲ ಅಂತನ ಬೇರೆ ಮನೆ ಹೆಣ್ಮಕ್ಳು? ಅಯ್ಯೋ ಏನಾಯ್ತೆ ಪ್ರಿಯಾ, ಏನಾಯ್ತು ಅಂತ ನನ್ನ ಸರಿಯಾಗಿ ಹೇಳು. ನೀನು ಸುಮ್ಮನೆ ಹಿಂಗೆ ಬೈದಾಡ್ತಿದ್ರೆ ನಮ್ಮ ಮನೆಯವ್ರಿಗೆಲ್ಲ ಏನು ಗೊತ್ತಾಯ್ತದೆ? ನಮ್ಮ ಅತ್ತೆ ಅಂತೂ ಬಂಗಾರ. ನಮ್ಮ ಅತ್ತೆ ಬಗ್ಗೆ ಮಾತಾಡಂಗಿಲ್ಲ. ನೀನು ಇದೊಳ್ಳೆ ಸಂದಕ್ಕೆ ಮಾತಾಡ್ತಿದ್ದೀಗಲ್ಲ, ಏನಾಯ್ತಂತದು? ಇವಳಿಗೆ ಬಾಯೆಲ್ಲ ಕೊಡಿತಾಯ್ತಿ ಅನ್ನಿಸ್ತದೆ ಮಾತಾಡ್ಬೇಕಲ್ಲ ಪದ್ದಿ. ಅದಕ್ಕೆ ಏನೋ ಒಂದು ಒದ್ರಕಂಡು ಮಾತಾಡ್ತಾವಳು ಅಷ್ಟೇ ನೀನಿಯ. ಅಲ್ಲ ನೇತ್ರುಂಗೆ ಹುಷಾರಿಲ್ವಂತೆ. ನೇತ್ರುಂಗೆ ಕಾಲೆಲ್ಲವೇ ನನ್ನ ನಾಡ್ನಿಗೆ ಅಯ್ಯೋ ಸಖತ್ತು ನೋಯ್ತಾಯ್ತಂತೆ. ನೇತ್ರುಂಗೆ ಕಾಲೆಲ್ಲ ಒಂಥರ ನೋಯ್ತಾಯ್ತಂತೆ. ಸುಮ್ಮನೆ ಏನಿಯ ನೀವು 2 ಲಕ್ಷ ಆಯ್ತದಂತೆ ಆಪ್ರೇಷನ್ ಮಾಡಿಸ್ಬಿಟ್ಟು ಎಲ್ಲಂದ್ರೆ ಆಸ್ಪತ್ರೆಗೆ ತೋರ್ಸಕ್ಕೆ ಅಂತೇಳ್ಬಿಟ್ಟು ಪಾಪ ಡಾಕ್ಟ್ರೆ ಹೇಳಿದ್ರಂತೆ. ಇಲ್ಲ ಕಣಪ್ಪ 2 ಲಕ್ಷ ಹಾಗೆ ಆಯ್ತದೆ ಅಂತೇಳ್ಬಿಟ್ಟು ಡಾಕ್ಟ್ರು ಸಮೇತ ಹೇಳಿದ್ರಂತೆ. ಅಂಥದ್ರಾಗ ನೀವು ಕರ್ಕೊಂಡೋಗ್ಬಿಟ್ಟು ಆ ನೇತ್ರನ್ನ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಏನಾಗೈತೆ ಎತ್ತಾಗೈತೆ ಅಂತೇಳ್ಬಿಟ್ಟು ವಿಚಾರಿಸೋದು ಬಿಟ್ಬಿಟ್ಟು ಹಂಗೆ ಏನಿಯ ಬಿಟ್ಟಿದ್ರಲ್ಲ. ನೀವಿನ್ ಎಂಥ ಜನ ಇರಬೇಡ. ನಮ್ಮಿ ಹೇಳ್ತಿದ್ದೀಗ ನಮ್ಮ ಶತ್ರುಗಳು ಹುಷಾರಿಲ್ಲ ಅಂದ್ರೆ ನೀನಿಯ ಏನಾಯ್ತು ಅಂತ ನೋಡ್ಕೊಳ್ಳೋ ಜನ ನಾವು. ನಮ್ಮ ಶತ್ರುಗಳು ಹುಷಾರಿಲ್ಲ ಅಂತಂದ್ರೆ ಏನಿಯ ಅಂಥದ್ರಾಗೆ ನೀನು ಹಿಂಗೆ ಕೇಳ್ತಿಗಲ್ಲ ನೀನು. ಅನ್ನಿಸ್ತೈತೆ ನಿನಗೆ? ಅದೇಯ ನಮ್ಮ ಅತ್ತೆ ಬಗ್ಗೆ ಮಾತಾಡ್ಬೇಡ ನೀನು ಪ್ರಿಯಾ. ನಿನ್ ಯಾರ ಏನಾರ ಮಾತಾಡ, ನಮ್ಮ ಅತ್ತೆ ಬಗ್ಗೆ ಮಾತಾಡ್ಬೇಡ. ನಮ್ಮ ಅತ್ತೆ ದೇವ್ರಿದ್ದಂಗೆ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ ಅಂತಿದ್ದ ನಮ್ಮ ಅತ್ತೆ. ನಿಂಗೆ ಯಾರು ಹೇಳಿದ್ರು ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇವಕ್ಕೆ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ. ಕಾಲು ಕೆರ್ಕೊಂಡು ಬರ್ಬೇಕಲ್ಲ ಜಗಳಕ್ಕೆ ಅಂತ ಹೇಳ್ಬಿಟ್ಟು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾಳೆ ಇವಳು. ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಅಲ್ವೇನೆ? ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಕಾಲು ಕೆರಿಲೇಬೇಕಲ್ಲ ನೀನು. ಪರವಾಗಿಲ್ಲ ನೀನುವೆ.
ನೀವು ನ್ಯಾಯವಾಗಿ ಆಸ್ಪತ್ರೆಗೆ ತೋರಿಸಿದ್ರೆ ಬಂದ್ಬಿಟ್ಟು ನನ್ನ ನಾದ್ನಿ ನೇತ್ರ ಬಂದ್ಬಿಟ್ಟು ನಮ್ಮಂತಾಗ ಬಂದ್ಬಿಟ್ಟು ಅಯ್ಯೋ ನಮ್ಮ ಅತ್ತೆ ನಮ್ಗದು ಆಸ್ಪತ್ರೆಗೆ ಅಂತಂದ್ರೂ ಕಾಸು ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮನ ಜೊತೆ ಬಂದಿಲ್ವೇ ಆಸ್ಪತ್ರೆಗೆ ಅಂತ ಕೇಳಿದ್ರು ಕಾಸು ಕೊಡೋಕ್ಕಿಲ್ಲ, ಹಿಂಗೆ ಕಾಲೆಲ್ಲ ತೋರಿಸ್ಬೇಕು ಆಸ್ಪತ್ರೆಗೆ ಅಂದ್ರೂ ಕಾಸು ಕೊಡೋಕ್ಕಿಲ್ಲ ನಮ್ಮ ಮನೆಗೆ, ನಮ್ಮ ಅತ್ತೆ 10 ರೂಪಾಯಿನೂ ಕೊಡೋಕ್ಕಿಲ್ಲ, ಹಾಗೆ ಹಿಂಗೆ ಅಂತ ಕೇಳ್ಬಿಟ್ಟು ಈ ಸುದ್ದ ಹೇಳ್ತಿದ್ರು ಬಂದ್ಬಿಟ್ಟು. ನಂಗೆ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ, ಒಸಿ ಬೇಜಾರಾಗಲಿಲ್ಲ ನನಗಂತೂ. ಯವ್ವ, ನಾನು ಯಾವಾಗ ಕೇಳಿದೆ? ನನ್ನನ್ನು ಯಾರು ಕೇಳಿದ್ರು? ಆಸ್ಪತ್ರೆಗೆ ಹುಷಾರಿಲ್ಲ, ಅವಳು ಕಾಲು ಮುರಿದೋಗೈತೆ, ಕೈ ಮುರಿದೋಗೈತೆ ಅಂತ ಹೇಳ್ಬಿಟ್ಟು ನನಗೆ ಹೆಂಗೆ ಗೊತ್ತಾಗಬೇಕು? ನಂತ ಕೇಳಿದ್ರೆ ನಾನು ಮುಂದಕ್ಕೆ ಮಾತಾಡ್ತಿದ್ದೆ, ಓ ಕಣವ ಹಿಂಗೆ ಕೇಳಿದ್ಲು ಹಂಗೆ ಹಿಂಗೆ ಅಂತ. ನಂತ ಏನು ಕೇಳೇ ಇಲ್ಲ, ಮಾಡೇ ಇಲ್ಲ, ಏನೂ ಇಲ್ಲ. ಏನು ಮಾಡಿಲ್ಲ ಅಂತಂದ್ಮೇಲೆ ಏನು ಇದು ಮಾಡೋಕ್ಕಾಯ್ತದೆ ಹೇಳು? ನೀನು ಒಳ್ಳೆ ಸಂದ ಕೇಳ್ತಾ ಇದ್ದೀಗಲ್ಲ ನೀನು. ಏನು ಇದು ಮಾಡಿಲ್ಲ, ಹೇಳಿಲ್ಲ ನಮಗೆ ಹಿಂಗೆ ಹುಷಾರಿಲ್ಲ ಅಂತನೂ. ನಮ್ಗೊಂದು ಮಾತು ಹೇಳಿದ್ದಂಗೆ ನಾನು ಬೈಕೊಂಡು ಊರು ತುಂಬ ಓಡಾಡ್ಬಿಟ್ರೆ ಹೆಂಗೆ? ಇಲ್ಲ ಕಣಮ್ಮಿ ಪ್ರಿಯ, ನಮ್ಮ ಅತ್ತೆಗೆ ಆ ವಿಷಯ ಅಂದರೆ ಗೊತ್ತಿಲ್ಲ ಪಾಪ ನಮ್ಮ ಅತ್ತೆಗೆ. ಏನಕ್ಕ ಹಿಂಗಂತೀಯ? ಮತ್ತೆ ಮಂತಾಗ ಬಂದ್ಬಿಟ್ಟು ಹಂಗೆ ಹೇಳಿದ್ಲು? ಹೆಂಗೆ ಹೇಳಿದ್ಲು? ಅಯ್ಯೋ ಪ್ರೇಮ ನೇತ್ರ ಇಬ್ರು ಬಂದ್ಬಿಟ್ಟು 2 ಲಕ್ಷ ಕೇಳಕ್ ಬಂದಿದ್ರು. ನಾವು ಇಲ್ಲ 2 ಲಕ್ಷ ರೂಪಾಯಿ ನಮ್ಮ ಹತ್ರ ಇವಾಗ ಕಾಸು ಹಂಗೆ ಹಿಂಗೆ ಅಂತ ನಮ್ಮ ಮಾಮ ಹೇಳ್ತಿತ್ತು. ಇಲ್ಲ ಹಿಂಗೆ ಹುಷಾರಿಲ್ಲ, ನಮ್ಮ ಮನೆಗೆ ಯಾರು ನಮ್ಮನ್ನು ಆಸ್ಪತ್ರೆಗೆ ತೋರ್ಸೋಕ್ಕಿಲ್ಲ, ಕೇಳಿದ್ರು ಅಂದರೆ ಕಾಸು ಯಾರು ಕೊಡಲಿಲ್ಲ ನನಗೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಬಂದು ಹೊತ್ಕೊಂಡು ನಿಂತಿದ್ಲು. ಇಬ್ಬರು ಬಂದಿದ್ರು. ನಾವು ಅದಕ್ಕೆ ಬಾಮ್ಮ ಹೋಗ್ಲಿ ಆಸ್ಪತ್ರೆಗೆ ತೋರಿಸ್ತೀವಿ, ಅವ್ರು ತೋರಿಸ್ಲಿಲ್ಲ ಅಂದ್ರೆ ಏನಂತೆ ನಾನು ತೋರಿಸ್ತೀನಿ ಅಂತ ಕೇಳಿದೆ. ಆದ್ರೂ ಇವನು ಮಾತಿಲ್ಲ ಕತೆ ಇಲ್ಲ, ಸುಮ್ಮನೆ ಹೊಂಟಾಗ್ಬಿಟ್ಲು ಯಾಕೆ ಮುಂಚ್ಕೊಂಡು. ಅದಕ್ಕೆ ನಾನಿಲ್ಲಿ ಹೇಳೋಗೋಣ ಅಂತ ಬಂದೆ. ಎಂಥ ಫ್ಯಾಮಿಲಿ ನಿಮ್ಮದು? ಹುಷಾರಿಲ್ಲ ಅಂದರು ಆಸ್ಪತ್ರೆಗೆ ತೋರಿಸ್ತೀರಾ ಅಂತ ಫ್ಯಾಮಿಲಿ ನಿಮ್ಮದು? ಬೇರೆಯವರಾಗಿದ್ದರೆ ಹೆಂಗೆ ತೋರಿಸೋರು? ನೇತ್ರಂಗೆ ಅಂತ ಹೇಳೋಣ ಅಂತ ಬಂದೆ. ನೀವು ನೋಡಿದ್ರೆ ಏನೂ ಗೊತ್ತಿಲ್ಲ ಅನ್ನಂಗೆ ಹೇಳ್ತಾ ಇದ್ದೀರಾ. ಅಲ್ಲಿ ನೋಡತ್ತೆ ಹೆಂಗೆ ಹೇಳೋಳೆ, ನಿಮ್ಗೆ ಏನೋ ಗೊತ್ತಾತೆ ವಿಷಯ? ಇಲ್ಲ ಕಣಮ್ಮಿ, ಅವಳಿಗೇನು ಬಂದೈತೆ ದೊಡ್ಡ ರೋಗ, ಸಂದಕ್ಕೆ ಓಡಾಡ್ಕೊಂಡು ಕುಣ್ಕಂಡೇ ನೀ ಇನ್ನೇನು ನಾಳೆ ನಾಡಿದ್ರೆ ಕಾರ್ ತಗೊಬಿಟ್ಟು ಬರ್ತೀನಿ ಅಂತ ಕುಣ್ಕಂಡೇ ನೀ ಓಡಾಡ್ತಾವಳೆ. ಅಂತದ್ರಾಗೆ ನಿಮ್ದೊಳ್ಳೆ ಕತೆ. ನಿಜವಾಗ್ಲೂ ಅವಳು ಬಂದಂಗೆ ಹೇಳಿದ್ಲೆ, ನಂಗೆ ನೋಂಬಕ್ಕೆ ಏನೇ ಆಯ್ತಿಲ್ವಲ್ಲ. ಇನ್ನು ಎಂಥ ಮನೆಯಾಳರು ಇಬ್ರು ದೇವರೊಡೆ ನನಗೆ ಗೊತ್ತಾಯ್ತಿಲ್ಲ. ಲೇ ಪ್ರಿಯಾ, ಅವರೆಲ್ಲೋ ಸುಳ್ಳು ಹೇಳೋರು ಎನ್ನಿಸ್ತದೆ. ಪಾಪ ನಮ್ಮ ಅತ್ತೆಗೆ ಏನು ವಿಷಯ ಗೊತ್ತಾಗಕ್ಕಿಲ್ಲ. ನಮ್ಮ ಅತ್ತೆಗಂಗೆ ಎಲ್ಲನೂ ಏನು ವಿಷಯನೂ ಗೊತ್ತಾಯ್ತದೆ ಪಾಪ ನಮ್ಮ ಅತ್ತೆಗೆ. ಇದೊಳ್ಳೆ ಸಂದ ಕೇಳ್ತಿದ್ದ ನೀನಂತಂದ್ರೆ. ಪಾಪ ನಮ್ಮ ಅತ್ತೆ ಭಾಳ ದೇವ್ರಂತ ಮನುಷ್ಯ ನಮ್ಮ ಅತ್ತೆ. ಹೌದೇ? ಏನು ಅವ್ರು ಹೇಳಿದಕ್ಕೆ ನನಗೂ ಬೇಜಾರಾಯ್ತು, ನಮ್ಮ ಮಾವಂಗೂ ಬೇಜಾರಾಯಿತು. ನಮ್ಮ ಮಾವು ಬರಲಿಲ್ಲ, ನಾನು ಅದಕ್ಕೆ ಬಂದ್ಬಿಟ್ಟು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ. ಯೋಬಿ ಏನು ನಾಟಕ ಆಡ್ತವೆ. ಒಂದು ಮಾತು ಹೇಳಿಲ್ಲ ಅಂತಂದಮೇಲೆ ಹೆಂಗೆ ಗೊತ್ತಾಯ್ತದೆ ನಮಗೆ? ಏನು ಹೇಳಿಲ್ಲ ಕೇಳಿಲ್ಲ ಅಂತಂದಮೇಲೆ ಯಾರಿಗೆ ಗೊತ್ತಾಯ್ತದೆ ಇಸ್ಸೆ ಎಲ್ಲನೂ? ಅವಳು ನೋಡಿ ಹೆಂಗೆ ಫಿಟ್ಟಿಂಗ್ ಇಕ್ಕವಳು ಹೋಗ್ಬಿಟ್ಟು ನೇತ್ರಿ. ಏನು ಈ ಮನೆಯಾಗ ನಾವು ಮೆಚ್ಚಿ ಒಪ್ಪಿ ಮಾಡ್ಕೊಂಬಿಟ್ಟು ಬಂದಿದ್ದೀವಿ ಅವಳನ್ನ ಅಂತ ಹೇಳ್ಬಿಟ್ಟು ಏನು ದಿಮಾಕ್ ಬೀಳ್ತಾಳೆ, ಏನು ದುರಂಕಾರ ಬೀಳ್ತಾಳೆ. ಜಯಿ ನೀನೇನೇ ಹೇಳಿ, ನಿನ್ನ ಸಸಿಗಳನ್ನ ಅದ್ಭುತವಾಗಿ ಮಡಿಕೊಂಡಿಲ್ಲ ನೀನು. ಕಣ್ಣು ಬಿಟ್ರೆ ಎದ್ರಕೋಬೇಕು, ನೀನು ಬಾಯಿ ಬಡ್ಕೊಂಡ್ರು ಎದ್ರಕೊಳಕ್ಕಿಲ್ವಲ್ಲ ಅವರೆಲ್ಲರೂ. ಹಂಗೆ ಮಡಿಕೋಬೇಕು, ಕಣ್ಣು ಮುಟ್ರೆ ನಡ್ಗಂಗೆ ನೀನು ಮಡಿಕೊಂಡಿದ್ಯಾ ನೋಡು. ಎಲ್ಲ ಎಡವಟ್ಟಾರ ನೀನೇನಿಯ. ಬರ್ಲಿ ಇರಿ ಅತ್ತೆ, ನಾನು ಏನು ಅಂತ ತೋರಿಸ್ತೀನಿ. ಇಲ್ಲ ಹುಡಿಕೊಂಡೋಗ ನಾವು ಉಗಿದು ಬಿಟ್ಬರ್ತೀನಿ ರೀ. ನಾನು ಏನು ಅನ್ಕೊಬಿಟ್ಟಿದ್ರೆ ನಾನು ಸಸಿಗಳು ನಡಕವಾಗಿ ಮಡಿಕೊಂಡಿದ್ದೀನಿ. ಆದರೆ ಹಂಗೆ ಆಡ್ತಾವೆ ಅಷ್ಟೇ, ಆಡ್ಕೊಬಿಟ್ಬಿಟ್ಟು ಆಡ್ತಾವೆ. ನಾನೇನು ಸುಮ್ಕೆ ಅಂತ ಅನ್ಕೊಬಿಟ್ರೇನು? ನನ್ನ ಸಸಿಗಳೆಲ್ಲ ನನ್ವೇ ಸಂಡಕ್ಕೆ ಏನು ಇರಬೇಕು ಅಂತ ನಂಗೆ ಆಸೆ ಇಲ್ವೇನು? ಇವು ಹಿಂಗೆ ಎಡ್ಬಿಡಂಗೆ ಆಟ ಆಡ್ತವೆ ಅಂತ ನನಗೇನು ಗೊತ್ತಿರ್ತದೆ? ನಿಮ್ಗಂತೂ ನಾನು ಒಬ್ಬಳೆ ಸಸೆ, ಆದರೆ ನನಗೆ 3 ಜನ ಸಸಿಗಳು ನಿಕ್ಕೊಂಡು ನಾನು ಏನು ಮಾಡಲಿ ಹೇಳಿ? ನೀವು ಭಯ ಇಕ್ಕೋಬೇಕು. ನೀವು ಹಿಂಗೆಲ್ಲ ನಮ್ಮ ಅಂತ ಬಿಟ್ಬಿಟ್ರೆ ಆಗಕ್ಕಿಲ್ಲ. ನೀವು ಹಸಿ ಭಯ ಮಾಡಿಕೊಳ್ಳಿ. ಆಯಿತು. ನಿಮ್ಮ ಮಾವ ಏನನ್ನ ಕೇಳಿದ್ರೆ ಜಯಕ್ಕೂ ಏನು ಗೊತ್ತಿಲ್ವಂತೆ, ಅವಳೇ ಎಲ್ಲ ಸುಳ್ಳು ಹೇಳ್ಕೊಂಡು ಬಂದಿರೋದಂತೆ, ನಮಗೇನು ಗೊತ್ತಿಲ್ಲ ಅಂತ ಕೇಳು. ಸರಿನೇನಮ್ಮ, ನಾವು ಪಾಪ ಕಾಣ್ವಿ ಪುಣ್ಯ ಕಾಣ್ವಿ, ಹಿಂಗೆ ಅಂದ್ಬಿಟ್ರೆ ಹೆಂಗೆ ಹೇಳು? ಹೌದಾ? ಸರಿ ಹೇಳಿ ಆಂಟಿ, ಹೋಗಿ ಹೇಳ್ತೀನಿ. ನಮ್ಮ ಅತ್ತೆ ಮಾನ ಮರ್ಯಾದೆ ಎಲ್ಲ ಕಳಿತಾವ್ರಪ್ಪ ಇಬ್ರು. ನಮ್ಮ ಅತ್ತೆ ಎಷ್ಟು ಒಳ್ಳೇದು. ಆದ್ರೂ ಈ ಬಡ್ಡಿಗಳಿಂದ ನಮ್ಮ ಅತ್ತೆ ಎಲ್ಲ ಮಾತು ಕೇಳಂಗೆ ಆಗೋಗ್ಬಿಟ್ಟೈತೆ. ಅತ್ತೆ ನೀವೇನು ಬೇಜಾರು ಮಾಡ್ಕೋಬೇಡಿ, ಬ್ಯಾಡಿ, ಸರಿಯಾಗಿ ಬುದ್ಧಿ ಹೇಳಿ. ಒಂದ್ಕಿತ ಸರಿಯಾಗಿ ಬುದ್ಧಿ ಹೇಳಿದ್ರೆ ಅವರೇನೇ ಸುಮ್ಕಾಯ್ತಾರೆ. ನೀವು ಬುದ್ಧಿಗಿದ್ದು ಏನು ಹೇಳೋಕ್ಕಿಲ್ಲ ಮಾಡೋಕ್ಕಿಲ್ಲ, ಅದಕ್ಕೆ ನನಗೆ ಹಿಂಗೆ ಹೊಸಿ ಬುದ್ಧಿ ಹೇಳಿ. ಹೇಳ್ತೀನಿ ರೇ, ಎಲ್ಲಿ ಅಲ್ಕೊಂಡು ಹೋಗೋರ ಹೋಗಿ ಅಲ್ಲೇ ಹೇಳ್ಬಿಟ್ಟು ಬರ್ತೀನಿ, ಹೋಗೋದು ಬಿಟ್ಬರ್ತೀನಿ. ನನ್ಕಿತ ಬಾಯಿ ಬಿಡ್ಕೊಡ್ತೀನಿ. ನನ್ಕಿತ ಈ ಪ್ರೇಮಿ ಜೊತೆ ಸೇರ್ಕೊಂಡ್ಬಿಟ್ರೆ ಯಾರು ತಾನೇ ಉದ್ಧಾರ ಆಯ್ತಾಳೆ ಹೇಳು? ಯಾರು ಉದ್ಧಾರ ಆಗಕ್ಕಿಲ್ಲ. ಮಾಡ್ತೀನಿ ರೀ, ಓಕೆ. ಹಬ್ಬ ಇಂತಹ ಸಸಿಗಳೇನಾರ ನನಗೆ ಸಿಕ್ಬಿಟ್ಟಿದ್ರೆ ಅಷ್ಟೇ ನೆನೆಯ ಕತೆ. ಒಬ್ರಿಗಿನ್ನ ಒಬ್ರು ನಾಟಕ. ಅದೇನು ಕತೆನೋ ಏನು ನಾಟಕ ಆಡ್ತಾರೋ. ಇವಳು ಜಯ್ಯಂಗೆ ಸಸ್ಯರ್ನ ಹೆಂಗೆ ಕೈಯಾಗಿ ಹಿಡ್ಕೋಬೇಕು ಅನ್ನೋದು ಬರೋದೇ ಇಲ್ಲ. ಮುಟ್ಬಿಟ್ಟವಳೆ ಫ್ರೀಯಾಗಿ. ಅವ್ರು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನಂಗೆ ಮುಟ್ಬಿಟ್ಟವಳ ತಗೆ. ಹಾಳು ಬಿದ್ದು ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಂತೋಡಿರ್ಬೇಡ. ಥೂ. ಅಯ್ಯೋ ಬಿಡಿ ಅಜ್ಜಿ, ಹೆಂಗ ನಿಮ್ಗೆ ಒಳ್ಳೆ ಸಸ್ಯನೇ ಸಿಕ್ಕೋಳಲ್ಲ, ಅದು ಖುಷಿ ಪಡ್ಬೇಕಷ್ಟೇ. ನಿಮ್ಗಂತೂ ಒಳ್ಳೆ ಸಸ್ಯನೇ ಸಿಕ್ಬಿಟ್ಟವಳೆ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀರ?
ಹಾ ಸಿಕ್ಕವಳೆ ನಿಮ್ಮಂತ ಸಿಗ್ಬೇಕಿತ್ತು ಲೇ ಅಡಕವಾಗಿರ್ಬೇಕು ಮನೆಯಾಗೆ ಸಂಸಾರ ಮಾಡ್ಕೊಂಡು ಅಂದ್ರೆ ಒಬ್ರು ನೆಟ್ಗಿರಕ್ಕಿಲ್ಲ ಇವಳು ನೆಟ್ಗಿದ್ರೆ ಅವ್ನು ನೆಟ್ಗಿರಕ್ಕಿಲ್ಲ ಅವ್ನು ನೆಟ್ಗಿದ್ರೆ ಇವಳು ನೆಟ್ಗಿರಕ್ಕಿಲ್ಲ ಒಳ್ಳೆ ಕತೆ ನೀವು ಬುದ್ಧಿ ಕಲಿಸ್ಬೇಕು ನಮ್ಮಂತ ಕಳಿಸ್ಬೇಡಿ ಹೆಣ್ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲ ಒಳ್ಳೆ ತಾನೇ ಇಲ್ಲಿ ಓಡ್ ಬಂದ್ಬಿಟ್ಟು ಮದುವೆ ಮಾಡ್ಕೊಂಡು ನೀವು ಹಸಿ ಬುದ್ಧಿ ಹೇಳ್ಕೊಂಡು ಅಡಕವಾಗಿ ಕಡಿ ಅಜ್ಜಿ ನಮ್ಮ ಮನೆಗೆ ಅಗ್ಲಾಗ್ಲು ಕಳಿಸ್ಬೇಡಿ ನಮಗೂ ಬೇಜಾರಾಯ್ತದೆ ಪದೇ ಪದೇ ಕಳಿಸ್ತಿದ್ರೆ ನಮಗೂ ಬೇಜಾರಾಯ್ತದೆ ಹೇಳ್ತೀನಿ ಹೇಳು ಬುದ್ಧಿ ಹೇಳ್ತೀನಿ ಸರಿಯಾಗಿ ಹೇಳ್ತೀನಿ ಸುಮ್ಕಿರು ಸುಳ್ಳು ಬಳ್ಳು ಏನೋ ಕೇಳಬೇಕು ನೀ ಇವಾಗ ಓಡಾಡ್ಕೊಂಡು ನೆಟ್ಟಿಗೆ ನೀ ಇದ್ಲು ಮತ್ತು ಸುಳ್ಳು ಬಳ್ಳು ಅಂತ ಹೇಳೋ ಅವಶ್ಯಕತೆ ಏನಿರ್ತದೆ ಇಂಥ ಸುಳ್ಳು ಬಳ್ಳು ಅಂತ ಹೇಳ್ಕೊಂಡು ಕುಂತ್ಕೋತಾರಲ್ಲ ಮಾನ್ಮರ್ವದಿ ಇಲ್ದಿದ್ದವು ಇನ್ನೊಂದ್ಸಲ ನೇತ್ರಿ ಸುಳ್ಳುಗಿಳ್ಳೆಲ್ಲ ಹೇಳ್ಕೊಂಡಿಲ್ಲ ಬರೋದೇನೇ ಇಲ್ಲ ನೋಡು ಎಷ್ಟು ಸುಳ್ಳು ಹೇಳ್ಕೊಂಡು ಹೆಂಗೆ ಬತ್ತಾಳೆ ಅಂತ ಹೇಳಿದ್ರೆ ಸುಳ್ಳುಗಿಳ್ಳೆಲ್ಲ ಹೇಳ್ಕೊಂಡು ಬರೋಕ್ಕೆ ನೀ ಹೋಗ್ಬಾರ್ದು ಇನ್ನೊಂದ್ಕಿತ ಹಂಗೆ ಫಿಟ್ಟಿಂಗ್ ಇಕ್ಕಿದ್ದೀನಿ ಅಲ್ಲ ಕಣಕ ಬತ್ತಾಳೆ ಸುಳ್ಳು ಹೇಳ್ತಿತ್ತಾಳೆ ನಿಮ್ಮ ಅತ್ತೆ ಈಗ ಸರಿಯಾಗಿ ಬಿಡಿಸ್ತಾಳೆ ನೋಡಿದ್ರೆ ಆಚಾರವ ಅಷ್ಟು ಇಷ್ಟ ಅಲ್ಲ ಏನ್ರಿ ಹಿಂಗೆ ಮಾಡ್ತೀರಿ ಹಂಗೆ ಅಂತ ಪ್ರೇಮಿ ನೇತ್ರಿ ಇಬ್ರಿಗೂ ಕೆಟ್ಟೈತಿ ಅನ್ಕ ಟೇಮ್ ಕೆಟ್ಟು ಕುಂತೈತಿ ಅದಕ್ಕೆ ಹೆಂಗೆ ನಾವು ನೀನು ಬಿಡೆ ಪ್ರಿಯ ಬೋಲ್ ಕಿಲಾಡಿ ನೀನು ಕಿಲಾಡಿ ಇಲ್ಲ ಅಂದಿದ್ರೆ ಯಪ್ಪ ಬುದ್ರ ಮುಂತಾಗೆ ಸ್ವಸಿಯಾಗಿರ್ದಿರೋದು ಉಂಟೆ ಅವಳು ಎಂತೋಳು ಅಂತ ನಮಗೆ ಗೊತ್ತಿಲ್ಲ ಅಂಥೋಳ ಹತ್ರನೇ ನಿಂಗೆ ಇದೆಯಾ ಅಂತಂದರೆ ನೀನು ಶಾನೆ ಬುದ್ಧಿವಂತನೇ ತಗ ಈಗಿನ ಕಾಲದಾಗ ತಲೆ ಇಲ್ಲ ಅಂದರೆ ಬಾಳಕ್ಕಾಗಕ್ಕಿಲ್ಲ ಕಣಕ್ಕ ತಲೆ ಇರ್ಬೇಕು ಈಗಿನ ಕಾಲದಾಗ ಏನಿದ್ರು ಸರಿ ಹೋಗ್ಲಿ ಕುಂತ್ಕ ಕಾಪಿಗನ ಇಕ್ಕೊಂಬಿಟ್ಟು ಬರ್ತೀನಿ ಬೇಡ ಸುಮ್ಕಿರಿ ನನ್ಕಿತ ಬರ್ತೀನಿ ಈಗ ಸುಮ್ಮನೆ ಬೇಜಾರು ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಲ್ಲರೂ ನೋಡೋರಿ ಈಗ ನಾನು ಕಾಪಿ ಕುಡ್ಕೊಂಡು ಕುಂತ್ಕೊಬಿಟ್ರೆ ಇವಳೇನ ಪಾರಮ್ಮ ಕುಂತವಳೆ ಅನ್ಕೊಬಿಡ್ತಾರೆ ಏನು ಬೇಡ ಸರಿ ಹಂಗಾರೆ ಇವತ್ತೈತೆ ಪೂಜೆ ಅವರಿಬ್ರಿಗೂ ಹೋಗು ಸರಿ ಕಣಕ್ಕ